ಗಣ್ಯರೇ, ಮಹನೀಯರೇ, ಶರಣ ಬಂಧುಗಳೇ, ಭ್ರಷ್ಟಾಚಾರದ ನಿರ್ಮೂಲನೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಭ್ರಷ್ಟಾಚಾರ ಏನು? ಸಣ್ಣದೊಂದು ಉದಾಹರಣೆ ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅತಡಿ ಶಿವಯೋಗಿಗಳು ಒಬ್ಬ ಮಹಾನ್ ಸಂತರು. ಅತಡಿ ಶಿವಯೋಗಿಗಳು ಮಹಾನ್ ಸಂತರು, ಶಿವಯೋಗಿಗಳು ತಾವು ಸ್ವಯಂ ಪಾಕ ಪ್ರಸಾದವನ್ನು ಮಾಡಿದರು. ಸ್ವಯಂ ಪಾಕ ಅವರು ಬಸವಣ್ಣನ ತತ್ವವನ್ನು ಆಚರಣೆಯಲ್ಲ ತಂದಂತವರು ಅತಡಿ ಶಿವಯೋಗಿಗಳು. ಅಂತ ಮಹಾತ್ಮರು ಅವರು ತಾವು ಏನು ಬೇಕು ತಾವೇ ಅಡುಗೆ ಮಾಡ್ತಾರೆ. ತಮ್ಮ ಸ್ನಾನ ಪೂಜಾ ಪ್ರಸಾದವನ್ನ ತಾವೇ ಮಾಡಬೇಕು. ಅವರು ಹಾಗೆ ಆಚರಣೆಯನ್ನ ಮಾಡ್ಕೊ ಬಂದರು. ಕೊನೆಗೆ ಸ್ವಲ್ಪ ವಯಸ್ಸಾಗಿ ವೃದ್ಧರಾದರು. ಒಬ್ರು ಆಶ್ರಯ ಬೇಕಾದ್ರು. ಆಗ ಆ ಊರಿನಲ್ಲಿ ಒಬ್ಬ ಶರಣ ದಂಪತಿಗಳ ಸುಪುತ್ರರನ್ನ ದೀಕ್ಷಾ ಸಂಸ್ಕಾರವನ್ನ ಕೊಟ್ಟರು. ಆ ದೀಕ್ಷಾ ಸಂಸ್ಕಾರವನ್ನ ಕೊಟ್ಟು ಅವರು ಅವರಿಗೆ ಸ್ನಾನ ಪೂಜಾ ಪ್ರಸಾದವನ್ನ ಮಾಡ್ತಾ ಇದ್ರು. ಒಂದೊಂದು ದಿವಸ ಆ ಊರಿನಲ್ಲಿ ಒಂದು ಹಸ ಕರ ಹಾಕಿರ್ತದೆ. ಕರ ಹಾಕಿದ್ರೆ ಹಾಲು ಕೊಡ್ತಾ ಇಲ್ಲ. ಸ್ವಲ್ಪ ಅದು ಹೊಸದಾಗಿ ಕರ ಹಾಕಿತ್ತು, ಹಾಲು ಕೊಡ್ತಾ ಇರಲಿಲ್ಲ. ಅನೇಕ ಜನ ಹೆಣ್ಮಕ್ಳು ಬಾವಿ ಬರು. ಅವಾಗ ಜಲ್ಲಿ ಇರಲಿಲ್ಲ. ಬಾವಿಲಿ ಕೊಡೆಯಲ್ಲಿ ಸೇರ್ಕೊಂಡು ಬರ್ತಾ ಇದ್ರು. ತಲೆ ಮೇಲೆ ಒಂದು ಕೊಡೆ ಕಂಕೊಂಡು ಇಟ್ಕೊಂಡು ಬರ್ತಾ ಇರುವಾಗ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ನಿಮ್ಮ ಹಸ ಕರಿಬೇಕಾದ್ರೆ ಅತಡಿ ಶಿವಯೋಗಿಗಳ ಹೆಸರೇ ಹೇಳಿ ಒಂದ್ ಹೆಸರು ತೊಳ್ಕಟ್ಬೇಡಿ. ಒಂದ್ ಹೆಸರು ಗೊತ್ತಾ? ಅಂದ್ರೆ ಅವ್ರ ಮನ ದೇವರ ಹಬ್ಬ ಮಾಡುವಾಗ, ಒಂದು ವಸವನ ಮಾಡುವಾಗ, ಅವರು ಮದುವೆ ಲಗ್ನಗಳು ಮಾಡುವಾಗ ಅವ್ರ ಮನ ದೇವರ ಪ್ರತಿ ಡೈಲಿ ಅವ್ರಿಗೆ ಶಿವಯೋಗಿಗಳಿಗೆ ಒಂದು ಪಾವು ಹಾಲು ಕೊಡ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಹಸು ಚೆನ್ನಾಗಿ ಕರೀತೀವಿ. ಆವಾಗ ಅವ್ರು ಏನ್ ಮಾಡಿದ್ರು, ಮಡಿಲಿ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಪಾವು ಹಾಲು ತಗೊಂಡೋಗಿ ಕೊಟ್ರು. ಆ ಶಿವಯೋಗಿಗಳು ಏನ್ ಮಾಡ್ತಾ ಇದ್ರು, ತಮ್ಮ ಲಿಂಗಕ್ಕೆ ಅಭಿಷೇಕ ಮಾಡಿ ಉಳಿದನ್ನ ಪ್ರಸಾದವನ್ನ ಸ್ವೀಕಾರ ಮಾಡ್ತಾ ಇದ್ರು. ಒಂದ್ ದಿವಸ ಅನೇಕ ಬಂದಾಗಿಂತ ಒಂದು ಬೇಸಿಗೆ ಬಂದ್ಬಿಟ್ಟು. ಬೇಸಿಗೆ ಬಂದಾಗ ಹಸಿವು ಇಲ್ಲ ಆದ್ರೆ ಹಾಲು ಕಡಿಮೆ ಆಗ್ತದೆ. ಅದು ಕರೆಬೇಕಾದ್ರೆ ಕಡಿಮೆ ಆದಾಗ ಏನೋ ಯೋಚನೆ ಮಾಡಿದ ಹಾಲು ಕೊಡ್ತಿದ್ದಂತ ವ್ಯಕ್ತಿ ಶಿವಯೋಗಿಗಳಿಗೆ ಒಂದು ಪಾವು ಹಾಲು ಕೊಟ್ರೆ ನನ್ನ ಕುಟುಂಬಕ್ಕೆ ಹಾಲು ಸಾಲಲ್ಲ. ಅದಕ್ಕೆ ಏನ್ ಮಾಡಬೇಕು? ಒಬ್ಬ ಪಕ್ಕದಲ್ಲಿ ಕಬ್ಬು ಹಾಕಿದ, ಅಲ್ಲಿ ನೀರಿತ್ತು, ಹಸಿ ಹುಲ್ಲಿತ್ತು. ಸಾಯಂಕಾಲ ಹೋಗೋದು ಕತ್ತು ಕೂದು ತಂದು ತಿನ್ನಿಸಿ ಹಾಕೊಡ್ತಿದ್ದ. ಶಿವಯೋಗಿಗಳು ಯಾವಾಗ ಕತ್ತು ತಿಂದಂತ ಹಾಲನ್ನ ಅಭಿಷೇಕ ಮಾಡಲಿಲ್ಲ, ತಾವು ಉಪಯೋಗಿಸಿ ಅದೇನ್ ಮಾಡಿದ, ಸೇವೆ ಮಾಡ್ತಿದ್ನಲ್ಲ, ಗುರುಗಳು ತಗೊಳ್ಳಿಲ್ಲ, ಅಭಿಷೇಕನೂ ಮಾಡಿಲ್ಲ, ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ತಾನು ಉಪಯೋಗಿಸ್ತಾ ಇದ್ದ. ಒಂದು ಸಂದರ್ಭದಲ್ಲಿ ಒಂದು ಶಿವಾನುಭವ ಚಿಂತನೆ ಮಾಡುವಾಗ ಒಬ್ಬ ಯಜಮಾನರು ಬರ್ತಾರೆ, ವಯಸ್ಸಾಗಿರ್ತಕ್ಕಂಥವ್ರು. ಆವಾಗ ಶ್ರೀಮಂತ ಯಜಮಾನ ಅಂದ್ರೆ ಕಚ್ಚ ಬೇಟ ಯಾವಾಗಲೂ ಒಂದು ಕೋಲು ಹಿಡ್ಕೊಂಡು ಬರ್ತಾ ಇದ್ರು. ಆಶ್ರಮಕ್ಕೆ ಬಂದ್ರು, ಶಿವಯೋಗಿಗಳ ಆಶ್ರಮಕ್ಕೆ. ಅಲ್ಲಿ ಇಟ್ಕೊಂಡು ಒಂದು 4 ದಿವಸ ಶಿವಯೋಗಿಗಳ ಜೊತೆ ಚರ್ಚೆ ಮಾಡೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು. ಅಲ್ಲಿದ್ದವ್ರು ಯಾರೋ ಗುರುಗಳು, ಶಿಷ್ಯ, ಯಜಮಾನ, 3 ಜನ ಇದ್ರು. ಆ ಹಾಲನ್ನ ಶಿಷ್ಯನ ಉಪಯೋಗಿಸ್ತಾ ಇದ್ದ. ಆಗ ಯಜಮಾನರು ಒಂದು ವಾರ 15 ದಿವಸ ಧರ್ಮದ ಬಗ್ಗೆ, ಬಸವಣ್ಣನ ಬಗ್ಗೆ, ಅಲ್ಲಮ್ಮನ ಬಗ್ಗೆ, ಶರಣಗಳ ಬಗ್ಗೆ ಚರ್ಚೆ ಮಾಡಿ ಅವ್ರು ಊರಿಗೆ ಹೋಗ್ಬೇಕು ಅಂತ ಹೇಳಿ ಸ್ನಾನ ಮಾಡಿ ಪೂಜೆ ಮಾಡಿ ಪ್ರಸಾದ ಮಾಡಿ ಅವರು ಕಚ್ಚ ಪೇಟ ಹಾಕೊಂಡು ಕೋಟ್ ಹಾಕೊಂಡು ಗುರುಗಳಿಗೆ ದಕ್ಷಿಣ ಕೊಡೋಣ ಅಂತ ಹೇಳಿ ಸ್ವಲ್ಪ ಜೋಗ ಕೈ ಹಾಕಿದ್ರು. ಅಲ್ಲಿ ದುಡ್ಡಿರಲಿಲ್ಲ. ಇದ್ದವ್ರು 3 ಜನ ಶಿವಯೋಗಿಗಳು, ಯಜಮಾನರು ಸೇವೆ ಮಾಡೋನು ಬಹಳ ಸ್ವಚ್ಛತೆ ಇರ್ತಕ್ಕಂಥವ್ನು, ಬಹಳ ಆಚಾರವಂತ,
ಕ್ರಿಯಾಶೀಲ ಆಗಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ದ, ಹಸು ಕದ್ದು ತಿಂದಂತ ಹುಲ್ಲನ್ನ ತಂದು ಬೇಯಿಸ್ತದಂತ ಹಾಲನ್ನ ಕುಡಿಯೋದಿದ್ನಲ್ಲ, ಅವನಿಗೆ ಆ ಯಜಮಾನ ಜೋಬ್ಲಿದ್ದಂತ ಕೋಟ್ಲಿದ್ದಂತ ದುಡ್ಡು ತಗೊಂಡು ಆ ಯಜಮಾನರು ಗುರುಗಳಿಗೆ ದಕ್ಷಿಣ ಕೊಡಬೇಕು ಅಂತ ಹುಡುಕ್ತಾ ಇದ್ದಾರೆ, ಜೋಬ್ಲಿ ದುಡ್ಡಿಲ್ಲ. ಆಗ ಶಿವಯೋಗಿಗಳು ಗೊತ್ತಾಯ್ತು, ಏನ್ರಿ ಯಜಮಾನ್ರೆ ಬನ್ನಿ ಇಲ್ಲಿ ಅಂದ್ರು. ಇಲ್ಲ ಬುದ್ಧಿ, ಸ್ವಲ್ಪ ಹಣ ಇತ್ತು, ಅದು ಇಲ್ಲ. ಅವರು ನಮ್ಮಗ ಬೈಲಿಲ್ಲ, ಸೇವೆ ಮಾಡೋನ್ ಕರೆದ್ರು. ಹಾಲು ಕೊಡ್ತಿದ್ನಲ್ಲಪ್ಪ, ಯಾವ ಅವನ್ ಕರ್ತವ ಡೈಲಿ ಹಾಲು ಕೊಡ್ತಿರಲ್ಲ, ಅವ್ನು ಕರೆದ್ರು, ನೀನು ಯಾವ ಹುಲ್ಲ ತಿನ್ನಿಸ್ತೀಯ, ಹಸುಗೆ ಯಾವ ಹುಲ್ಲ ಹಾಕ್ತೀಯ? ಸ್ವಾಮೀಜಿ, ಈಗ ಮಳ ಇಲ್ಲ, ಹಸಿ ಮೇವಿಲ್ಲ, ಆ ಪಕ್ಕದಲ್ಲಿ ಕಬ್ಬು ಹಾಕಿದ್ದಾರೆ, ಕೊಂಬಸಟ್ಟಿದೆ, ಅಲ್ಲಿ ರಾತನ ಕಿತ್ಕೊಂಡ್ಬಂದು ತಿನ್ನಿಸಿ ನಿಮ್ಗೆ ಹಾಲು ಕೊಡ್ತಾ ಇದ್ದೀನಿ. ಇವತ್ತಿಂದ ನಿನ್ನ ಹಾಲು ಬೇಡ. ಶಿಷ್ಯ ಈ ಎತ್ಕೊಂಡ್ರೆ ದುಡ್ಡು ಕೊಟ್ಟರು. ಅವನಿಗೆ ಹಸಿ ಹುಲ್ಲನ್ನ ಕದ್ದು ತಿಂದಂತ ಹಾಲು ಕೊಡೋದಕ್ಕೆ ಅಂತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥವನು, ಕ್ರಿಯಾಶೀಲನಾಗಿರ್ತಕ್ಕಂಥವನಿಗೆ ಕಳ ಬುದ್ಧಿ ಬಂತು. ಈ ರಾಷ್ಟ್ರವನ್ನ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕಾದ್ರೆ ಮೊದಲು ಮತದಾರರು ಶಿಸ್ತಾಗಿರ್ಬೇಕು. ಅದೇ ಉದ್ದೇಶ. ಯಾಕೆಂದ್ರೆ ಹಸಿ ಹುಲ್ಲ ತಿಂದಂತ ಕದ್ದು ತಿಂದಂತ ಹಾಲು ಕೊಡೋದ್ರಿಂದ ಒಬ್ಬ ಸಂತ ಆಗಿರ್ತಕ್ಕಂಥವನು ಕಳ ಬುದ್ಧಿ ಬಂತು. ಅದಕ್ಕೆ ಈ ರಾಜ್ಯವನ್ನಾಗ್ಲಿ ಈ ರಾಷ್ಟ್ರವನ್ನಾಗ್ಲಿ ಆಳಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಮತದಾರರು ಮೊದಲು ಭ್ರಷ್ಟರಾಗಬಾರ್ದು, ತಮ್ಮ ಹಕ್ಕನ್ನ ನಾವು ಮಾತಾಡಬಾರ್ದು. ಸರ್ಕಾರದ ಸೌಲಭ್ಯಗಳನ್ನು ಅದು ಬಸವಣ್ಣ ಕಾಯಕದಲ್ಲಿ ಬಂದದ್ದು ತಾರೆ ಸೊಪ್ಪಾದರೂ ಲಿಂಗ ಕಲ್ಪಿತ, ಸಿಕ್ಕಿದ್ದು ಅನರ್ಪಿತ. ಬಸವಣ್ಣನಿಗೆ ಒಪ್ಕೋಬೇಕು, ಶರಣಗಳು ಒಪ್ಕೋಬೇಕು. ಆ ಬದುಕನ್ನ ನಾವು ಆಚರಣೆ ಮಾಡೋದಾದ್ರೆ ಇಂಥ ಭ್ರಷ್ಟಾಚಾರವು ಕೂಡ ಯಾರೂ ಹೋರಾಟ ಮಾಡಬೇಕಾಗಿಲ್ಲ, ಅದೇ ನಿಲ್ಬೇಕು. ಮತದಾರರು ಮನಸ್ಸು ಮಾಡಿದ್ರೆ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಹೋಗಲಾಡಿಸಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ರಾಷ್ಟ್ರ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಕಾರ್ಯಾಚರಣೆ ಸಮಿತಿ ಇಂಡಿಯಾ ಕರ್ನಾಟಕ ರಾಜ್ಯದ ವತಿಯಿಂದ ನಮ್ಮ ಮೈಸೂರಿನಲ್ಲಿ ಪದಾಧಿಕಾರಿಗಳು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಬಹಳ ಸಂತೋಷ. ಇಂಥ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀಬೇಕು. ವೇದಿಕೆ ಮೇಲೆ ಮಾತಾಡೋದಾಗಬಾರ್ದು, ಕಾರ್ಯಗತಕ್ಕೆ ಬರಬೇಕು, ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆಲ್ಲರೂ ಕೂಡ ನಾವು ಮನಸ್ಸು ಮಾಡಬೇಕು. ಯಾಕೆಂದ್ರೆ ಬಸವಣ್ಣ ಅಪ್ಪಣೆ ಮಾಡ್ತಾರೆ, ಮರಳಿ ಯತ್ನವ ಮಾಡು. ಮನುಷ್ಯರಾಗ್ಲಿಲ್ಲ ಆದ್ರೆ ಮತ್ತೆ ಮತ್ತೆ ಸಾಧನೆ ಮಾಡಬೇಕು. ಆ ಸಾಧನೆಯಿಂದ ಇದು ಸಾಧ್ಯವಾಗಬೇಕೇ ವಿನಃ ಇದು ಒಬ್ಬರು ಒತ್ತಾಯದಿಂದ ಸಾಧ್ಯವಾಗಲ್ಲ. ಪ್ರಯತ್ನ ಮಾಡಬೇಕು. ನಾವು ಮನಸ್ಸು ಮಾಡಿದ್ರೆ ಈ ರಾಷ್ಟ್ರವನ್ನು ಕೂಡ ಬೆಳೆಸಬಹುದು, ಈ ರಾಷ್ಟ್ರವನ್ನು ಉಳಿಸಬಹುದು, ರಾಜ್ಯವನ್ನ ಮೇಲೆ ಕೆಟ್ಟಬಿಟ್ಟು ಅದೇ ಮತದಾರರ ಸಂಕಲ್ಪ ಆಗಬೇಕು. ಮತದಾರರ ಸಂಕಲ್ಪ ಆಗಬೇಕು. ಯಾಕೆಂದ್ರೆ ಇಲ್ಲಿ ಒಂದು ಈಗ ಖಾತೆ ಬಂದದಲ್ಲ, ಈಗಾಗಲೇ ಮಾಡಿಸ್ಬೇಕು. ನಮ್ಮ ಮಠದ ಒಬ್ಬರಿಗೆ ಹೇಳಿದೆ, ಅವರು 2 ಲಕ್ಷ ಕೇಳಿದ್ರು. ನಾನು ಭಿಕ್ಷೆ ಮಾಡ್ಕೊಂಡು ಜೀವನ ಮಾಡವ 2 ಲಕ್ಷ ಎಲ್ಲಿ ಕೊಡ್ಲಿ ಅಂತ ಕೇಳ್ತೀನಿ. ಇಲ್ಲ ಸ್ವಾಮೀಜಿ ಮಾಡ್ಬೇಕು. ಆಗ ನಾನು ಏನ್ ಮಾಡಿದೆ, ನಾನು ಮಾರಾಗೆ ಇರ್ಬೋದ, ಮಠದಾಸ್ತಿ ಅಂದ್ರೆ ಮಾರ ಹೊತ್ತು ನನಗೆ ಇರ್ಬೋದ, ಬೇಡ ಅಂದ್ರು. ಬೇಡ, ನಾ ಮಾಡಿಸಿಲ್ಲ. ಯಾಕೆಂದ್ರೆ ಅವನು 2 ಲಕ್ಷವನ್ನ ಕೇಳಿದಾಗ ಅವ ಆ ಸ್ಥಾನಕ್ಕೆ ಬರಬೇಕಾದ್ರೆ ಅವನು ಎಷ್ಟು ಲಕ್ಷ ಖರ್ಚು ಮಾಡಿದ್ರು. ಇಂಥ ಭ್ರಷ್ಟರು ಇರಬಾರ್ದು. ಅದಕ್ಕೆ ನೀವು ಎಲ್ಲರೂ ಕೂಡ ಪಣ ತರಬೇಕು. ನಿಮ್ ಸಂಕಲ್ಪ, ಆ ಸಂಕಲ್ಪ ಈಡೇರಬೇಕಾದ್ರೆ ನಿಮ್ಮ ಮನಸ್ಸು ಛಲ ಇರಬೇಕು. ಛಲ ಇದ್ರೆ ಇದು ಸಾಧ್ಯ ವಿನಃ ಬರೀ ಮಾತಾಡಿದ್ರೆ ಸಾಧ್ಯವಿಲ್ಲ. ನಿಮಗೆ ಆಗಲ್ಲ ಅಂತ ಬೇಜಾರು ಮಾಡ್ತಾರೆ. ಇದು ಸಾಧ್ಯ. ಯಾಕೆಂದ್ರೆ ಮನುಷ್ಯ ಪ್ರಯತ್ನ ಪಟ್ಟರೆ ಅದು ಯಾವ್ದಾದ್ರು ಕೂಡ ಮಾಡಕ ಅಸಾಧ್ಯವಾಗ್ತದೆ. ಯಾಕೆಂದ್ರೆ ಹಜಾರೆ ಅವರು ಅಂತಕ್ಕಂಥ ಮಹಾನ್ ವ್ಯಕ್ತಿ
ಗಾಂಧಿ ತತ್ವವನ್ನ ಪಾಲಿಸಿ ಹೋರಾಟ ಮಾಡಿ ಅವರು ಎಷ್ಟೋ ದಿವಸ ಉಪವಾಸ ಇದ್ದು ಇಡೀ ಸರ್ಕಾರವನ್ನೇ ಬದಲಾಯಿಸುವಂತ ಶಕ್ತಿಯನ್ನ ಪಡ್ಕೊಂಡ್ರು ಆಚಾರ್ಯರು. ಅಂತ ಪ್ರಯತ್ನವನ್ನ ನೀವೆಲ್ಲರೂ ಕೂಡ ಮಾಡೋದಾದ್ರೆ ಈ ಭ್ರಷ್ಟಾಚಾರ ಖಂಡಿತ ಹೋಗಿರ್ತಂತ ನನ್ನ ಸಂಕಲ್ಪ. ಅದನ್ನ ಮಾಡ್ತೀರಿ ಅನ್ನೋದು ನೀವೆಲ್ಲರೂ ಕೂಡ ಸಾಧನೆ ಮಾಡಿ ತೋರಿಸ್ತೀರಿ ಅಂತಕ್ಕಂಥದ್ದು ನನ್ನ ನಂಬಿಕೆ ಇದೆ. ಯಾಕೆಂದ್ರೆ ಅಲ್ಲಿ ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬಳ್ಳ. ನೀವೆಲ್ಲರೂ ಒಬ್ಬರೇ ಇವರೇ ಮಾಡಕ್ಕಾಗಲ್ಲ, ನಾನೊಬ್ಬನೇ ಮಾಡಕ್ಕಾಗಲ್ಲ. ನೀವೆಲ್ಲರ ಕೈ ಜೋಡಿಸಿದ್ರೆ, ನೀವೆಲ್ಲರೂ ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ಸಾಧ್ಯ. ಯಾಕೆಂದ್ರೆ ಒಬ್ಬ ವ್ಯವಸಾಯಗಾರ ಭೂಮಿಯನ್ನ ಉಳಿಗೆಸ ಮಾಡ್ತಾನೆ, ವಸೂಲು ಮಾಡ್ತಾನೆ. ಆ ಕಣವನ್ನ ತೆಗಿಬೇಕಾದ್ರೆ ಅದಕ್ಕೊಂದು ಔಷಧಿ ಇದೆ. ಔಷಧಿ ಒಡೆದ್ರು ಕಣ ಬಂದ್ಬಿಡ್ತದೆ. ಇದು ಔಷಧಿ ಒಡೆದ್ರು ಸಾಯದಂತ ಭ್ರಷ್ಟಾಚಾರದ ಕಣ ಇದು. ಔಷಧಿ ಒಡೆದ್ರು ಸಾಯಲಿಲ್ಲ. ಯಾಕೆಂದ್ರೆ ರಕ್ತ ಬಂದ್ಬಿಟ್ಟಿರ್ತಾರೆ. ಅವರ ಅಧಿಕಾರಕ್ಕೆ ಬರಬೇಕಾದ್ರೆ, ಕೆಲಸಕ್ಕೆ ಸೇರಬೇಕಾದ್ರೆ ಅವರು ಬಡ್ಡಿ ಸಾಲ ಮಾಡಿ ಕೆಲಸಕ್ಕೆ ಸೇರಿರ್ತಾರೆ. ಆ ಬಡ್ಡಿ ಕೆಲಸಕ್ಕೆ ಸೇರ್ಬೇಕಾದ್ರೆ ಅದೆಲ್ಲ ಸಾಲ ತೀರಿಸಬೇಕು ಅಂದ್ರೆ ಈ ಕೈ ಹಾಕ್ಲೇಬೇಕು. ನಾವು ಅನೇಕ ಜನ ಅಧಿಕಾರಿಗಳು ಹೋಗ್ತೀವಿ, ಅವ್ರ ಕೆಲಸ ಬೇಗ ಮಾಡ್ಕೊಂಡಿಲ್ಲ ಅಂದಾಗ ಪರವಾಗಿಲ್ಲ ತಗಡೆ ಅಂತ ನಾವು ಕುರ್ಚಿ ಕೆಳಗಡೆ ಟೇಬಲ್ ಕೆಳಗಡೆ ನಾವೇ ಕೊಡ್ತೀವಿ, ನಾವೇ ಬರಷ್ಟು ಬೇಗ ನಮ್ಮ ಕೆಲಸ ಆಗ್ಲಿ ಅಂತ ಕೊಡ್ತೀವಲ್ಲ, ನಾವೇ ಭ್ರಷ್ಟನ್ನು ಉದ್ಧಾರ ಮಾಡ್ತು ಬೆಳೆಸಕ್ಕಂಥವ್ರು. ಅದು 10 ವರ್ಷ ಆಗ್ಬಿಡಿ. ಕಾನೂನು ಪ್ರಕಾರವಾಗಿ ಕೆಲಸ ಮಾಡಲೇಬೇಕು. ಅದನ್ನು ಮಾಡ್ಕೊಡುವಂತ ನಾವು ಕಾದ್ರೆ ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ ಸಂಕಲ್ಪ. ಇದಕ್ಕೆ ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಒಬ್ಬ ಚಪ್ಪಾಳೆ ಹೊಡೆದ ಸೌಂಡ್ ಬರಲ್ಲ. ನೀವೆಲ್ಲರೂ ಒಂದ್ಸರಿ ಚಪ್ಪಾಳೆ ಹೊಡೆದ್ರೆ ನಾವು ಎದ್ಕೋಬೇಕು ಅಂತ ಸಂಕಲ್ಪವನ್ನು ಇಡೀ ಇರ್ತಕ್ಕಂಥ ಎಲ್ಲ ಜನ. ಆಮೇಲೆ ಜಾತೀತ ರಾಜ್ಯ ಆಗಬೇಕು, ಜಾತೀತವಾದಂತ ರಾಷ್ಟ್ರ ಆಗಬೇಕು. ಈ ಜಾತಿ ಪದ್ಧತಿ ಬರಬಾರದು. ಯಾಕೆಂದ್ರೆ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಯಾವ್ದಾದ್ರು ಒಂದು ಹುಡುಗ ಓದ್ಬೇಕಾದ್ರೆ ಹೋದ್ರೆ ಸೈಟ್ ಬೇಕು ಅಂತ ನೀವು ಯಾವ ಜಾತಿ ಅಲ್ಲಪ್ಪ, ಅದು ಗೊತ್ತಿರ್ತದೆ ಇಂಥ ಜಾತಿ ಅಂತ. ಯಾವ ಜಾತಿ? ಮೇಲವರ್ಗ ಜಾತಿ. ಅದು ಆ ಕಡೆ ಏನು, ಅದು ಬರಬಾರ್ದು. ಜಾತಿ ಎಲ್ಲ ಮನುಷ್ಯ ಎಲ್ಲ ಮತ್ತೆ ಅವರ ವೃತ್ತಿ ಬೇರೆ ಬೇರೆ ಇರ್ಬೋದು. ಇದು ಆಗಬೇಕು ಒಂದೇ ಅನ್ನೋ ಭಾವನೆ ಬಂದಾಗ ಮಠಾಧಿಪತಿಗಳು ಸೂಜಿ, ರಾಜಕಾರಣಿಗಳು ಕತ್ರಿ. ಅವರು ಕತ್ರಿ ಹೊಡೆದ್ರೇನೆ ಅಧಿಕಾರಕ್ಕೆ ಬರೋದು. ಕತ್ರಿಲಿ ಕಟ್ ಮಾಡಿದ್ರೇನೆ ಅವ್ರ ಅಧಿಕಾರವನ್ನು ಅನುಭವಿಸ್ತಕ್ಕಂಥದ್ದು. ಮಠಾಧೀಶರು ಏನ್ ಮಾಡ್ತಾರೆ ಅಂದ್ರೆ ಅರ್ಧೋಗಿರೋದನ್ನು ಒಲೆಯೋದು. ಎಲ್ಲ ರಾಜಕಾರಣಿಗಳಾಗಿ ಅಧಿಕಾರಿಗಳಾಗಿ ಎಲ್ಲ ಸೂಚಿ ಆದ್ರೆ ಭ್ರಷ್ಟಾಚಾರ ಒಂದು ಬರಲಿಲ್ಲ. ಅಂತ ರಾಜ್ಯ ಅಂತ ಭಾವನೆ ಬರಬೇಕು ಅಂತ ನೀವೆಲ್ಲರೂ ಕೂಡ ಇವತ್ತು ಪದ್ಧತಿಯಾಗಿ ಮನಸ್ಸು ಮಾಡಿ ಈ ರಾಷ್ಟ್ರವನ್ನ ಉದ್ಧಾರ ಮಾಡ್ತೀವಿ, ಭ್ರಷ್ಟಾಚಾರವನ್ನ ನಿರ್ಮೂಲ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿದ್ದೀವಿ. ಎಲ್ಲರೂ ಒಟ್ರೆ ಅದು ಖಂಡಿತ ಆಗ್ತದೆ ಅಂತ ನಿಮ್ಗೆ ಅಂತ ಶಕ್ತಿಯನ್ನ ನಮ್ಮ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರು ಅನುಗ್ರಹಿಸಿದೆ ಅಂತ ಆಶಿಸಿ ನನ್ನ ಮಾತಾಡಿರೋ ಮೂಲಕ ಓಡಾಡಕ್ಕೆ ಹೆಂಗಾಗ್ತಾರೆ ಮೈಸೂರು ಜಿಲ್ಲೆ ಮತ್ತೆ ತಾಲೂಕಿನವರು ಭಕ್ತರ ಮಠ. ನಮ್ಮ ಮೂಲ ಗುರುಗಳು ಗುರುಮಲ್ಲೇಶ್ವರರು. ಅವ್ರ ವೃತ್ತಿ ಏನು ಅಂದ್ರೆ ಭಿಕ್ಷೆ ಮಾಡಬೇಕು, ಕರದಾದರೂ ತಿರುದಾದರೂ ಕರೆದು ತತ್ತಿತ್ತು, ತಿರುಗರ್ ಬಂದು ಕರ್ಕೊಂಡು ಅಂದ್ರೆ. ಗುರುಮಲ್ಲೇಶ್ವರರು ಬಸವಣ್ಣ ಏನ್ ಹೇಳ್ದ, ಸೀರೆಯಲ್ಲೊಂದು ಎಳೆಯ ಅನ್ನದೊಂದಗುಳ ಹಿಂದಿಂಗೆ ನಾಳಿಂಗೆಂದರೆ ನಿಮ್ಮಾಣೆ ನಿಮ್ಮ ಪ್ರಭತರಾಣೆ. ಅದೇ ತತ್ವವನ್ನ ಮಹಾತ್ಮ ಶ್ರೀ ಗುರುಮಲ್ಲೇಶ್ವರ ಆಚರಣೆ ತಂದರು. ನಾವೇನಾದ್ರು 2 ಲಕ್ಷ ಮಾಡ್ಕೊಡ್ಬೇಕು ಅಂದ್ರೆ ನಿಮ್ದೆಲ್ಲ ಭಿಕ್ಷೆ ಬಿಡಬೇಕು. ನಮ್ಮ ಹತ್ರ ಮೂಲ ಹಣ ಇಲ್ಲ, ಸಂಪತ್ತಿಲ್ಲ, ಹೃದಯ ಇದೆ. ಅದನ್ನ ಹೇಳ್ತೀವಿ, ನೀಡ್ತೀವಿ. ಭಿಕ್ಷೆ ಮಾಡೋ ಉದ್ದೇಶ ಏನು ಅಂದ್ರೆ
ದರ್ಶನಂ ಪರುಷನಂ ಪಾಪ ದರ್ಶನಂ ಪರುಷನಂ ವಾಚನಂ ಪಾಪನಾಶನಂ. ಬಸವಾದಿ ಶರಣರು ದಾಸೋಹ ಮಾಡಿದ್ರು, ಮಹಾತ್ಮ ಶ್ರೀ ಗುರುಮಲ್ಲೇಶ್ವರು ಅದೇ ತತ್ವವನ್ನು ಆಚರಣೆಗೆ ತಂದವರು. ಏನ್ ಮಾಡಿದ್ರು? ಪ್ರತಿಯೊಂದು ಮನೆಗೆ ಹೋಗ್ಬೇಕು. ಇಲ್ಲಿ ಇಲ್ಲ ನೀವೆಲ್ಲ ಬಂದಿದ್ದೀರಿ, ನಾವಿದ್ದೀವಿ, ನಮ್ಮ ದರ್ಶನ ಮಾಡಿದ್ರೆ ಗುರುಗಳ ದರ್ಶನ ಆಯ್ತು, ವರ್ಷ ಆಯ್ತು, ನಮಾಕಂಡು ವಾಚನ. ನಿಮ್ ಮನೆಯವರ ಹೆಣ್ಮಕ್ಳೆಲ್ಲ ಕೂಡ ಬಸವ ಗುರುಗಳನ್ನ ದರ್ಶನ ಮಾಡಬೇಕು. ಒಬ್ಬ ಗೃಹಸ್ಥಾದಂತನೂ ಒಬ್ರು ಮೋಸ ಮಾಡಿರ್ಬೋದು, ಸರ್ಕಾರಿ ಅಧಿಕಾರಿಗಳಿಗೆ ಅವರು ಮೋಸ ಮಾಡಿರ್ತಾರೆ, ಅನ್ಯಾಯ ಆಗಿರ್ಬೋದು, ಒಬ್ಬರಿಗೆ ವಿರೋಧ ಮಾಡಿರ್ಬೋದು. ಹಾಗಾಗಿ ಹೋದಾಗ ಮನೆಗೆ ಹೋದಾಗ ಗುರುಗಳು ಹೋಯ್ತಾರೆ. ಗುರು ಧರ್ಮದ ಕಾರುಣ್ಯದ ಭಿಕ್ಷ. ಗುರುಗಳ ಕರ್ತವ್ಯ ಏನು ಅಂದ್ರೆ ಭಕ್ತನಲ್ಲಿ ಬೇಡದು. ಹೋದಾಗ ಮನೆಯವರು ಎಲ್ಲರೂ ಗುರುಗಳನ್ನ ನೋಡ್ತಾರೆ. ಆಗ್ಲೇ ಅರಿವಿ ಶಿವ ಅಂತ ಭಸ್ಮ ಧರಿಸ್ತಾರೆ. ಸ್ವಾಮಿಗಳು ಬಂದು ಇದಕ್ಕೆ ವಿಭೂತಿ ಧರಿಸಿಲ್ಲ ಅಂತ ಕೇಳಿರು ಅಂತ ಹೇಳಿ ಭಸ್ಮ ಧರಿಸ್ಕೊತಾರೆ. ಆವಾಗ ಅವರು ದುಡಿಮೆ ಮಾಡೋದನ್ನ ಒಂದ್ ಹಣ ಜೋಳ ಆಗ್ಬೋದು, ರಾಗಿ ಆಗ್ಬೋದು, ಮೆಣಸೆ ಹಣ್ಣು ಆಗ್ಬೋದು, ಹುಣಸೆ ಹಣ್ಣು ಆಗ್ಬೋದು, ಏನಾಗ್ಬೋದು ಕೊಟ್ಟು ಒಂದು ಗಡ್ಡಿನ ಒಂದು ಕರ್ಪೂರ ಹಚ್ಚಿ, ಗುರುವೇ ನನ್ಗೊಂದು ಗೊತ್ತಿಲ್ಲಪ್ಪ, ಎಲ್ಲ ನಿನಗೆ ಸೇರುತ್ತು. ಅವು ಪಾಪವನ್ನ ಕೊಟ್ಟು ಪುಣ್ಯವನ್ನ ಗಳಿಸ್ತಾರೆ. ಅದು ಗುರುಮಲ್ಲೇಶ್ವರ ಪರಂಪರೆಯಲ್ಲಿ ಒಂದು ಮಠದಲ್ಲಿ 10 ಜನ ಒಂದು ದಿವಸಕ್ಕೆ 10 ಜನ ಪ್ರಸಾದ ಮಾಡ್ತಾರೆ. ಒಂದು ತಿಂಗಳಿಗೆ 300 ಜನ ಆಗ್ತಾರೆ. ಒಂದು ವರ್ಷಕ್ಕೆ 3006 ಜನ ಆಗ್ತಾರೆ. ಅಲ್ಲಿ ಪ್ರಸಾದ ಮಾಡಿದ್ರೆ ಹುಟ್ಟವನಿಗೆ, ಬಿತ್ತವನಿಗೆ, ಬೆಳೆದವನಿಗೆ, ಬೇಡದವನಿಗೆ ಪುಣ್ಯ ಬರ್ತದೆ ಅಂತ ಗುರುಮಲ್ಲೇಶ್ವರ ತತ್ವ. ಪ್ರತಿಯೊಬ್ಬರೂ ಕೂಡ ಪುಣ್ಯ ಬರಬೇಕು ಅಂದ್ರೆ ಭಿಕ್ಷೆ ಕೊಡಬೇಕು, ಬೇಡಬೇಕು, ನೀಡಬೇಕು. ಇದು ಗುರುಮಲ್ಲೇಶ್ವರ ಮಠಗಳ ಪರಂಪರೆ ಬಂದಿರತಕ್ಕಂಥದ್ದು. ನಮ್ಮ ಮಠಗಳು ಶ್ರೀಮಂತ ಮಠವಲ್ಲ, ಇದು ಸ್ವಂತ ಮಠವಲ್ಲ, ವಂಶ ಪರಂಪರೆ ಮಠವಲ್ಲ, ಇದು ಭಕ್ತರ ಮಠ. ಗುರುಮಲ್ಲೇಶ್ವರ ಮಠ ಭಕ್ತರ ಮಠ. ಭಕ್ತರೆ ಬೆಳೆಸಬೇಕು, ಭಕ್ತರೆ ತರಬೇಕು, ಭಕ್ತರೆ ಮಾಡಬೇಕು, ಭಕ್ತರೆ ಪ್ರಸಾದ ಮಾಡಿ ಸಂತೋಷದಿಂದ ಗುರುಗಳಿಗೆ ಹೋಗ್ಬೇಕು ಅಂತ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು. ಆ ಗುರುಮಲ್ಲೇಶ ನಿಮ್ಗೆಲ್ಲರೂ ಕೂಡ ಸಕಲ ಸಂಪತ್ತನ್ನ ಕೊಟ್ಟು ಒಳ್ಳೆ ಧೈರ್ಯವನ್ನ ಎದುರಿಸುವಂತ, ಭ್ರಷ್ಟಾಚಾರಗಳನ್ನು ಎದುರಿಸುವಂತ ಶಕ್ತಿಯನ್ನು ನಿಮ್ಗೆಲ್ಲರೂ ಕೂಡ ಆ ಗುರುಮಲ್ಲೇಶ್ವರ ಅನುಗ್ರಹಿಸಿ ಅಂತ ಹೇಳ್ತಾ ನಾನು ಮಾತನಾಡೋಣ. ಸ್ವಾಮೀಜಿಯವರು ಏನ್ ಹೇಳಿದ್ದಾರೆ ಅಂದ್ರೆ, ಅವರು ಈ ರೀತಿ ಮಾಡೋದಕ್ಕೆ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಸಂಸ್ಥೆಯಿಂದ ಏನಾದರೂ ಮಾಡಿ